ರಾಜ ಮತ್ತು ರೈತ ಸಾಕಿದ ಬೆಕ್ಕಿನ ಕಥೆಯನ್ನು ಹೇಳುವ ಮೂಲಕ ಶಿರಸಿ ಸಿಪಿಐ ಶಶಿಕಾಂತ್ ವರ್ಮಾ ಮಕ್ಕಳಿಗೆ ಅದ್ಭುತವಾದ ನೀತಿ ಪಾಠ ಹೇಳಿರೋ ವಿಡಿಯೋ ಭಾರೀ ಪ್ರಶಂಸೆಗೆ ಪಾತ್ರವಾಗಿದೆ. ಹಾಗಾದರೆ ಶಶಿಕಾಂತ್ ವರ್ಮಾ ಹೇಳಿದ ನೀತಿ ಕಥೆಯನ್ನು ತೋರಿಸ್ತೀವಿ ನೋಡಿ. ಉತ್ತರ ಕನ್ನಡ ಜಿಲ್ಲಾ ಪತ್ರಿಕಾ ಸಂಘದ ಸುವರ್ಣ ಮಹೋತ್ಸವದ ಅಂಗವಾಗಿ ಸಿರಸಿ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಸುವರ್ಣ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಿರಸಿ ಸಿಪಿಐ ಶಶಿಕಾಂತ್ ವರ್ಮಾ ಮಕ್ಕಳಿಗೆ ಕತೆ ಹೇಳುವ ಮೂಲಕ ನೀತಿ ಪಾಠ ಹೇಳಿಕೊಟ್ಟರು. ಒಮ್ಮೆ ರಾಜ ಕಾಡಿಗೆ ಬೇಟೆಗೆಂದು ಹೋದಾಗ ಇಲಿ ಕಾಟ ಕೊಟ್ಟಿದ್ದು, ನಂತರ ಬಡ ರೈತನ ಬೆಕ್ಕು ಆ ಇಲಿಯನ್ನು ಸಾಯಿಸಿದ ಕಥೆಯನ್ನು ವಿದ್ಯಾರ್ಥಿಗಳಿಗೆ ಮನಮುಟ್ಟುವ ಹಾಗೆ ಹೇಳಿಕೊಟ್ರು. ಈ ಕಥೆಯನ್ನ ಕುತೂಹಲ ಭರಿತವಾಗಿ ನಿರೂಪಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಾಧನೆಯ ಹಸಿವು ಹೆಚ್ಚಾಗುವಂತೆ ಮಾಡುವಲ್ಲಿ ಯಶಸ್ವಿಯಾದರು. ಒಬ್ಬ ವ್ಯಕ್ತಿ ವಿಶ್ರಾಂತಿ ಇದ್ದಾಗ ಹೆದರಿಕೆ ಆಗ್ತಾನೆ, ಆದ್ರೆ ಯುದ್ಧ ಭೂಮಿಯಲ್ಲಿದ್ದಾಗ ಯಾರು ಹೆದರುವುದಿಲ್ಲ. ನೀವಾದ್ರೂ ಅಷ್ಟೇ. ಒಬ್ಬ ರಾಜ ಒಂದು ಯುದ್ಧಕ್ಕೆ ಹೋಗ್ತಾನೆ ಕಾಡದಲ್ಲಿ. ಆ ಕಾಡದಲ್ಲಿ ಹೋದಾಗ ಬೇಟೆಗಾಗಿ ಮಾಡ್ತಾನೆ. ಅವನೇ ಒಂದು ಕಾಡಿನಲ್ಲಿ ಅಲ್ಲಿ ಒಂದು ಟೆಂಟ್ ಹಾಕಿ ವಿಶ್ರಾಂತಿ ಮಾಡ್ತಾ ಇರ್ತಾನೆ. ವಿಶ್ರಾಂತಿ ಮಾಡುವಾಗ ಒಂದು ಕಾಡಿನಂತ ಒಂದು ಇಲಿ ಅವನ ಮೈ ಮೇಲೆ ಓಡಾಕ ಸ್ಟಾರ್ಟ್ ಮಾಡುತ್ತೆ. ರಾಜನ ಮೈ ಮೇಲೆ ರಾಜನಿಗೆ ಭಯ ಶುರುವಾಗತ್ತೆ. ನಾನು ಇಂಥ ಒಬ್ಬ ಶೀರ ಯುದ್ಧ ನನಗೆ ರಾತ್ರಿ ನಿದ್ದೆ ಮಾಡಕ್ಕೆ ಇಂಥ ಇಲಿ ನನಗೆ ಕಾಡ್ತಾ ಇದೆಯಲ್ಲ ಅಂತೇಳಿ. ಆಗ ಸೈನಿಕರಿಗೆಲ್ಲ ಆಹ್ವಾನ ಮಾಡ್ತಾನೆ, ಹೋಗಿ ರಾಜ್ಯ ಮಾಲಕ್ಕೆ ಹೋಗಿ ಬೆಕ್ಕುಗಳನ್ನ ತಗೊಂಬನ್ನಿ, ಇಲಿನ ಅದು ಹಿಡಿಬೇಕು ಅಂತೇಳಿ. ಆಮೇಲೆ ಅರಮನೆಗೆ ಹೋದಂತ ಬೆಕ್ಕುಗಳನ್ನೆಲ್ಲ ಸಾಕಿರ್ತಾರ ರಾಜ. ಆ ಬೆಕ್ಕುಗಳನ್ನ ತಂದೆಲ್ಲ ಬಿಡ್ತಾರೆ. ಆದ್ರೆ ಆ ಬೆಕ್ಕು ಆ ಇಲಿ ಜೊತೆ ಹೋರಾಟವನ್ನ ಅಸಮರ್ಥವಾಗಿರ್ತಾವೆ. ಆ ಇಲಿನ ಹಿಡಿಯೋದಿಲ್ಲ, ಅವು ಮನ್ಕೊಂಡ್ಬಿಡ್ತಾವೆ. ಆಮೇಲೆ ರಾಜನ ಸಿಟ್ಟು ಬರುತ್ತೆ. ಮಂತ್ರಿ ಕರಿತಾನೆ. ಮಂತ್ರಿಗೆ ಹೇಳ್ತಾನೆ, ಹೋಗಿ ಎಲ್ಲಾದ್ರೂ ಒಂದು ಬೇಟೆಯಾಡುವಂತ ಒಂದು ಬೆಕ್ಕನ್ನ ತಗೊಂಬನ್ನಿ ಅಂತೇಳಿ. ಆಮೇಲೆ ದಾರಿಲಿ ಹೋಗುವಾಗ ಒಬ್ಬ ಬಡ ವ್ಯಕ್ತಿ ಅವನ ಮನೇಲಿ ಒಂದು ಬೆಕ್ಕ ಇರುತ್ತೆ. ಅದು ಎಂದೋ ಬಡಕಲಾಗಿರುತ್ತೆ ಪರಿಸ್ಥಿತಿ. ಅದನ್ನ ತಂದು ರಾಜ ಏನ್ ಮಾಡ್ತಾನೆ, ಮಂತ್ರಿ ರಾಜನ ಮುಂದೆ ಬಿಡ್ತಾರೆ. ಆಮೇಲೆ ಇಲಿ ನೋಡಿದ ತಕ್ಷಣ ಅದು ಆ ಇಲಿನ ಹಿಡಿದು ಸಾಯಿಸಿ ಬಿಟ್ಬಿಡುತ್ತೆ. ರಾಜನಿಗೆ ಖುಷಿ ಆಗತ್ತೆ. ಏನಪ್ಪ ರಾಜನ ಅದನ್ನ ಒಂದು ಆಶ್ಚರ್ಯ ಆಗತ್ತೆ ನನಗೆ. ಏನು, ನಾನು ಇಷ್ಟು ದಪ್ಪ ಪುಷ್ಟವಾಗಿ ಬೆಳೆಸಿದಂತ ಇಂಥ ಬೆಕ್ಕು ಹೋರಾಟ ಮಾಡಲಿಲ್ಲ ಅಂತೇಳಿ. ಎಲ್ಲಿಂತದೀಯ ಬೆಕ್ಕನ್ನು ಕೇಳಿದ ತಕ್ಷಣ ಮಂತ್ರಿ ಹೇಳ್ತಾನೆ, ಇಂಥ ಒಬ್ಬ ಬಡ ರೈತನ ಮನೆಯಲ್ಲಿ ನಾನು ಇಂಥ ಬೆಕ್ಕನ್ನು ತಂದಿದ್ದೀನಿ, ಆಯ್ತು ರೈತನ ತೋರಿಸಂತ ಕರ್ಕೊಂಡು ಹೋಗ್ತಾನೆ. ಆ ರೈತ ಒಂದು ಸೊಗಸಾದ ಕತೆ ಹೇಳ್ತಾನೆ. ಅವನು ಏನ್ ಗೊತ್ತಾ, ಯಾಕೆ ಈ ರೀತಿ ನಿನ್ ಬೆಕ್ಕ ಈ ರೀತಿ ಹೋರಾಟ ಮಾಡಿದ ತಕ್ಷಣ ಅವನು ರಾಜ ಹೇಳ್ತಾನೆ, ರೈತ ಹೇಳ್ತಾನೆ ಅವನಿಗೆ, ರಾಜನಿಗೆ, ನನ್ನ ಬೆಕ್ಕು ಬಡತನದಲ್ಲಿ ಬೆಳೆದಿದೆ, ಅದಕ್ಕೆ ಹಸಿ ಬಣ್ಣದಿದೆ, ಹಿಂಗಾಗಿ ಅದಕ್ಕೆ ಛಲ ಇದೆ, ಮಾಡ್ಬೇಕನ್ನೋದು, ಅದು ಹೋರಾಟ ಮಾಡಬೇಕು, ಹೋರಾಟ ಮಾಡ್ರೆ ಮಾತ್ರ ಬದುಕತ್ತೆ ಅದು. ಅವಾಗ ರಾಜನಿಗೆ ಆಶ್ಚರ್ಯ ಆಗತ್ತೆ, ಹೌದಲ್ಲ ಅಂತೇಳಿ. ಈ ಕಥೆನ ಯಾಕೆ ಹೇಳಿದ್ರೆ ನಿಮಗೆ, ನೀವು ಬಡತನದಲ್ಲಿ ಬಂದಿದ್ದೀರ, ನಿಮಗೂ ಕಿಚ್ಚಿದೆ, ಮಾಡ್ಬೇಕು ಅಂತ ಛಲ ಇದೆ, ಆದ್ರೆ ಯಾವತ್ತು ಸೋಲನ್ನು ಒಪ್ಕೋಬೇಡ್ರಿ. ಬಡತನ, ಹಸಿವು ಯಾವ ಕಲಿಸಲಾರದ ವಿಶ್ವವಿದ್ಯಾಲಯಗಳು. ಇದೇ ವೇಳೆ ಪಿಎಸ್ಐ ನಾಗಪ್ಪ, ಜಿಲ್ಲಾ ಸಂಘದ ಅಧ್ಯಕ್ಷ ಜಿಎಸ್ ಬಕ್ಕಳ್, ಕಾರ್ಯದರ್ಶಿ ಸುಮಂಗಲ ಹೊನ್ನಡಕೊಪ್ಪ, ರಾಜ್ಯ ಸಂಘದ ಸದಸ್ಯ ಬಸವರಾಜ್ ಪಾಟೀಲ್, ತಾಲೂಕು ಸಂಘದ ಅಧ್ಯಕ್ಷ ಸಂದೇಶ್ ಭಟ್, ಕಾರ್ಯದರ್ಶಿ ಕೃಷ್ಣಮೂರ್ತಿ ಕೆರೆಗದ್ದೆ, ಉಪಾಧ್ಯಕ್ಷ ವಿನುತಾ ಹೆಗಡೆ, ಪತ್ರಿಕಾ ಮಂಡಳಿಯ ಕಾರ್ಯದರ್ಶಿ ಪ್ರದೀಪ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಸಿರಸಿ.